ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಂಡ್ಯ ಮೂಲದೊಬ್ಬ ವ್ಯಕ್ತಿ ಫೇಸ್ಬುಕ್ನಲ್ಲಿ ಪರಿಚಯ ಆದ ಮಹಿಳೆ ಮೋಹಕ್ಕೆ ಒಳಗಾಗಿ ಅವಳು ಕರೆದ್ಲು ಅಂತ ಅವಳು ಹೇಳಿದ ಪ್ಲೇಸ್ಗೆ ಹೋಗ್ತಾನೆ. ಅಂದರೆ ಮಂಡ್ಯದಿಂದ ಮಡಿಕೇರಿ ತನಕ ಹೋಗ್ತಾನೆ. ಆದರೆ ಇವನ ನಿರೀಕ್ಷೆಯೇ ಬೇರೆ ಆಗಿತ್ತು. ಹನಿ ಸಿಗುತ್ತೆ ಅಂತ ಹೋದವನು ಟ್ರ್ಯಾಪ್ ಆಗ್ತಾನೆ. ಫೇಸ್ಬುಕ್ ಚೆಲುವೆ ಕೊಟ್ಟ ಹೇಟಿಗೆ ಬೆಳ್ಳಂಬೆಳಗ್ಗೆ ಅರೆ ಬೆತ್ತಲೆಯಾಗಿ ಮ್ಯಾರಥಾನ್ ಓಟ ಶುರು ಮಾಡ್ತಾನೆ. ಫೇಸ್ಬುಕ್ ಚೆಲುವೆ ಆಸೆಗೆ ಬಿದ್ದು ರಸ್ತೆಯಲ್ಲಿ ಬೆತ್ತಲಾದವನ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಒಬ್ಬ ಮಹಿಳೆ ಫೇಸ್ಬುಕ್ನಲ್ಲಿ ಪರಿಚಯ ಆಗಿ ಮಂಚಕ್ಕೆ ಕರೆದ್ಲು ಅಂತ ಮಡಿಕೇರಿ ತನಕ ಬಂದಿದ್ದ ಮಂಡ್ಯದ ಹೈದನೊಬ್ಬ ನರಕ ನೋಡಿದ್ದಾನೆ. ಇವನು ಮಂಡ್ಯ ಜಿಲ್ಲೆಯ ಮದ್ದೂರಿನವ. ಹೆಸರು ಮಹೇಶ್ ಅಂತ. ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ದ ರಚನಾ ಹೆಸರಿನ ಹೆಂಗಸನ್ನ ಮೀಟ್ ಮಾಡಬೇಕು ಅಂತ ಮಂಡ್ಯದಿಂದ ಮಡಿಕೇರಿ ತನಕ ಹೋಗಿರ್ತಾನೆ. ಇಲ್ಲಿ ಹನಿ ಸಿಗುತ್ತೆ ಅಂತ ಆಸೆ ಪಟ್ಟಿರ್ತಾನೆ. ಇನ್ನೇನು ಶರ್ಟು ಬಿಸ್ತಾನೆ. ತಾನು ಟ್ರ್ಯಾಪ್ ಆಗಿದ್ದೀನಿ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಕೂಡಿ ಹಾಕಿ ಮನಸ್ಸಿಗೆ ಬಂದಂಗೆ ಹೊಡಿತಾರೆ. ಮನೇಲಿ ಕೂಡಿ ಹಾಕಿ ನರಕ ತೋರಿಸ್ತಾರೆ. ಇಲ್ಲಿ ವಿಚಾರ ಏನಂತಂದ್ರೆ, ಮಂಡ್ಯ ಜಿಲ್ಲೆಯ ಮದ್ದೂರು ಮೂಲದ ಮಹೇಶ್ ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ಒಬ್ಬ ಮಹಿಳೆಯನ್ನ ಪರಿಚಯ ಮಾಡ್ಕೊಂಡಿರ್ತಾನೆ. ಆಕೆ ಕರೆದ್ಲು ಅನ್ನೋ ಕಾರಣಕ್ಕೆ ಶುಕ್ರವಾರ ಸಂಜೆ ಮಡಿಕೇರಿಗೆ ಬಂದಿದ್ದ ಮಹೇಶ್ ಆಕೆ ಹೇಳಿದ ಲೊಕೇಶನ್ಗೆ ಹೋಗ್ತಾನೆ. ಅಂದ್ರೆ ಆ ಮಹಿಳೆ ಮಡಿಕೇರಿಯ ಮಂಗಳಾದೇವಿಯ ನಗರದ ಮನೆಯೊಂದಕ್ಕೆ ಕರ್ಸ್ಕೊಂಡಿರ್ತಾಳೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ರಚನಾ ಫೇಸ್ಬುಕ್ನಲ್ಲಿ ಪರಿಚಯ ಆಗಿರೋ ಮಹಿಳೆ ಹೆಸರು. ಇವರು ಹಣದ ಅವಶ್ಯಕತೆ ಇದೆ ಅಂತೇಳಿ ನವೆಂಬರ್ 20ನೇ ತಾರೀಕು ಮತ್ತು 28ನೇ ತಾರೀಕು ಆನ್ಲೈನ್ ಮೂಲಕ ತಲಾ 5,000 ರೂಪಾಯಿ ಇಸ್ಕೊಂಡಿರ್ತಾಳೆ. ಮಹೇಶ್ ತಾನು ಕೊಟ್ಟಿರೋ ದುಡ್ಡನ್ನು ವಾಪಸ್ ಕೇಳಿದಾಗ ಬಂದು ಮೀಟ್ ಮಾಡು ಅಂತ ಹೇಳಿರ್ತಾಳೆ. ಅದರಂಗೆ ಮಹೇಶು ಆ ಮಹಿಳೆಯ ಮನೆಗೆ ಬಂದಿರ್ತಾನೆ. ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಕುಡಿಯೋಕೆ ಏನೋ ಕೊಡ್ತಾಳೆ. ಅದಾದ್ಮೇಲೆ ಮಡಿಕೇರಿಯ ಟೂರಿಂಗ್ ಪ್ಲೇಸಸ್ ಬಗ್ಗೆ ಮಾಹಿತಿ ಕೊಡ್ತಾಳೆ. ಇವನು ಇನ್ನೇನು ಶುರು ಹಚ್ಕೊಳ್ಬೇಕು ಅಂತ ಇರ್ತಾರೆ. ಅಷ್ಟರಲ್ಲಿ ಆಕೆಗೆ ಒಂದು ಫೋನ್ ಬರುತ್ತೆ. ಸಂಬಂಧಿಕರೊಬ್ಬರು ತೀರ್ಕೊಂಡಿದ್ದಾರೆ, ನಾನು ಹೋಗಬೇಕು ಅಂತ ಹೊರಡ್ತಾಳೆ. ಅದೇ ಟೈಮ್ಗೆ ರೂಮ್ಗೆ 4 ಜನ ಯುವಕರು ನುಗ್ಗಿ ಬರ್ತಾರೆ. ಮಹೇಶನ ಬಳಿ ಇದ್ದ ದುಡ್ಡು ಹಾಗೂ ಆತನ ಎಲ್ಲ ವಸ್ತುಗಳನ್ನು ಕಿತ್ಕೊಂಡು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಇದಾದ ಬಳಿಕ ಇನ್ನೂ ಎಕ್ಸ್ಟ್ರಾ ದುಡ್ಡು ಬೇಕು ಅಂತ ಬೇಡಿಕೆ ಇಡ್ತಾರೆ. ಪಡಿತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ಮಹೇಶ್ಗೆ ಮೂತ್ರ ಬಂದಿದೆ, ಮೂತ್ರ ಮಾಡಿ ಬರ್ತೀನಿ ನಾನು ಅಂತ ಹೊರಗಡೆ ಬಂದು ಆ ಗ್ಯಾಂಗ್ನಿಂದ ತಪ್ಪಿಸ್ಕೊಂಡು ಬರ್ತಾನೆ. ಮೈ ಮೇಲೆ ಬಟ್ಟೆ ಇರೋದಿಲ್ಲ, ಆದರೂ ಓಡ್ಕೊಂಡು ಬರ್ತಾನೆ. ಆರೋಪಿಗಳು ಆಟೋದಲ್ಲಿ ಬಂದು ಕಿಡ್ನಾಪ್ ಮಾಡೋಕ್ಕೂ ಟ್ರೈ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸದ್ಯ ಮಹೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅರೆ ಬೆತ್ತಲೆಯಾಗಿ ಓಡಿ ಬಂದು ಮಡಿಕೇರಿ ನಗರ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡ್ತಾನೆ. ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಆರೋಪಿಗಳು ಎಸ್ಕೇಪ್ ಆಗಿರ್ತಾರೆ. ಘಟನಾ ಸ್ಥಳದಲ್ಲಿ ಹಲ್ಲೆಗೆ ಬಳಸಲಾಗಿದ್ದ ಮಾರಕಾಸ್ತ್ರಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದು ಹನಿ ಟ್ರ್ಯಾಪ್ ಪ್ರಕರಣ ಆಗಿರ್ಬೋದು ಅನ್ನೋ ಅನುಮಾನಗಳು ಈಗ ಉಟ್ಕೊಂಡಿದ್ದಾವೆ. ಇದರಾಚೆಗೆ ಇನ್ನೊಂದು ವಾದ ಇದೆ. ಇವನನ್ನ ಮಡಿಕೇರಿಗೆ ಕರ್ಸ್ಕೊಂಡಿರೋ ಮಹಿಳೆ ಮಹೇಶನ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು. ಇದನ್ನ ತಿಳಿದ ಮೇಲೆ ಮಹಿಳೆಯ ಕಡೆಯವರು ಮಹೇಶ್ನನ್ನ ಮೊದಲೇ ಪ್ಲಾನ್ ಮಾಡಿ ಕರ್ಸ್ಕೊಂಡು ಹೊಡೆದಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಈ ಮಹೇಶನ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.